ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೆಕ್ ವ್ಯೂವರ್ ಯೂಟ್ಯೂಬ್ ಚಾನಲ್ನ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಟೆಕ್ ವ್ಯೂವರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಟಿಕ್ ಟಾಕ್ ವಿಡಿಯೋಗಳಿಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದು ಹೇಗೆ. ಸೊ ಫ್ರೆಂಡ್ಸ್, ಎಕ್ಸಾಂಪಲ್ ನೋಡ್ಬೋದು, ನೀವೀಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸೊ ಲೆಫ್ಟ್ ಸೈಡ್ಗೆ ನಾರ್ಮಲ್ ಗ್ರೀನ್ ಸ್ಕ್ರೀನ್ ರೆಕಾರ್ಡ್ ಮಾಡಿರೋದು, ಹಾಗೆ ರೈಟ್ ಸೈಡ್ ನೋಡ್ಬೋದು ನೀವೀಗ ಒಂಥರ ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಸೊ ಈ ರೀತಿ ನಿಮ್ಮ ಮೊಬೈಲ್ನಲ್ಲಿ ಏನು ಎಕ್ಸ್ಟ್ರಾ ಅವಶ್ಯಕತೆ ಇದ್ರೆ ಜಸ್ಟ್ ದೊಡ್ಡ ದೊಡ್ಡ DSLR ಕ್ಯಾಮ್ರಾ ಇದ್ರೆ ಮಾತ್ರ ನೀವು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ವಿಡಿಯೋಗಳು ರೆಕಾರ್ಡ್ ಮಾಡೋಕ್ಕಾಗುತ್ತೆ. ಹಾಗಿಲ್ಲದೆ ಜಸ್ಟ್ ನಿಮ್ಮ ಮೊಬೈಲ್ ಮುಖಾಂತರನೇ ನೀವು ಈ ರೀತಿ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಬೋದು. ಅದು ಹೇಗೆ ಅಂತೀರಾ? ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ವಿಡಿಯೋ ನೋಡೋ ಪ್ರತಿಯೊಬ್ರು ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋಗೆ ನಾನು ನಿಮ್ಗೆ ಕೊಡೋ ಲೈಕ್ ಟಾರ್ಗೆಟ್ 1000 ಲೈಕ್ ಫ್ರೆಂಡ್ಸ್. ನೀವು ವಿಡಿಯೋ ಸಪೋರ್ಟ್ ಮಾಡೋದ್ರಿಂದ ನನಗೆ ಸಪೋರ್ಟಿವ್ ಆಗಿರುತ್ತೆ, ಹಾಗೆ ಇಂಥ ಇನ್ಫಾರ್ಮೇಶನ್ ತುಂಬಾ ಜನಕ್ಕೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫ್ರೆಂಡ್ಸ್, ನೀವು ಅದಕ್ಕಾಗಿ ನೀವು ಏನು ಮಾಡಬೇಕು? ಸೊ ಮೊದಲನೇದಾಗಿ ನೀವು ವಿಡಿಯೋ ನಿಮ್ಮ ಮೊಬೈಲ್ನಲ್ಲಿ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ರೆಕಾರ್ಡ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಅನ್ನೋದು ಗ್ರೀನ್ ಇರಬೇಕು. ಸೊ ಫುಲ್ ಗ್ರೀನ್ ವಾಲ್ ಯಾವ್ದಾದ್ರು ಇರುತ್ತಲ್ಲ, ಇಲ್ಲ ವೈಟ್ ವಾಲು, ಗ್ರೀನ್ ವಾಲ್, ಯಾವುದೋ ಒಂದು ಕಲರ್ ವಾಲ್ ಸಿಂಗಲ್ ಕಲರ್ ಅಲ್ಲಿ ಇರಬೇಕು. ಅದನ್ನ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನಲ್ಲಿ ನಾವು ಫಸ್ಟ್ ಎಡಿಟ್ ಮಾಡಬೇಕಾಗುತ್ತೆ. ನೀವು ಏನ್ ಡಬ್ ಸ್ಮ್ಯಾಶ್ ಏನ್ ಮಾಡ್ತೀರೋ ಅದನ್ನ ಡಬ್ ಸ್ಮ್ಯಾಶ್ ಮಾಡ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ಕೋಬಿಡಿ ಫಸ್ಟ್. ಸೊ ರೆಕಾರ್ಡ್ ಆದ್ಮೇಲೆ ನೀವು ಫುಟೇಜಸ್ ಇರುತ್ತಲ್ಲ ನಿಮ್ಮ ಹತ್ರ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡ್ಬೋದು ನೀವೀಗ ನಾನು ಒಂದು ಗ್ರೀನ್ ಸ್ಕ್ರೀನ್ ಅಲ್ಲಿ ಇರುವಂತದ್ದು. ಸೊ ಬ್ಯಾಕ್ ಗ್ರೌಂಡ್ ಗ್ರೀನ್ ಇಟ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ಕೋಂತ ಒಂದು ಫುಟೇಜ್ ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವ ತರ ಬ್ಯಾಕ್ ಗ್ರೌಂಡ್ ಬೇಕಾದ್ರೆ ನಾನು ಆಡ್ ಮಾಡ್ಕೋಬಹುದು. ಸೊ ಅದನ್ನ ಯಾವ ತರ ಎಡಿಟ್ ಮಾಡೋದು ಏನನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಈಗ ಬ್ಯಾಕ್ ಗ್ರೌಂಡ್ ಗ್ರೀನ್ ಕಲರ್ ಇದೆ, ಇದರಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ನಾನೇನ್ ಮಾಡ್ತೀನಿ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ನಮ್ಗೆ ನಾವು ಮೊದ್ಲೇನೆ ಯಾವ ತರ ಡಬ್ ಸ್ಮ್ಯಾಶ್ ಮಾಡ್ಬೇಕು ಆ ತರ ಮಾಡ್ಕೋಬೇಕು. ನಾನು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಾಗೆ ನಮ್ಗೆ ಈ ತರ ಬರುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ನೀವೀಗ ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡಿದ್ದಾಗೆ 16:9, 9:16, 1:1 ಅಂತ ಇದೆ. ಸೊ ಇದು ಲೇಟೆಸ್ಟ್ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಅಪ್ಡೇಟ್. ಇದರಲ್ಲಿ ಸ್ಕ್ವೈರ್ ಬೇಕಾದ್ರೆ ರೆಡಿ ಮಾಡ್ಕೋಬಹುದು. ಇದಕ್ಕೆ ಮುಂಚೆ 16:9 ಮಾತ್ರ ನಮ್ಗೆ ಇದ್ದಿದ್ದು, ಈಗ 9:16 ಬಂದಿದೆ. ಸೊ ಈ ಆಪ್ ಲಿಂಕ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಫ್ರೀ ಆಗಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಏನ್ ಮಾಡ್ತೀನಿ, ನಾನು 9:16 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನನಗೆ ಪ್ರಾಜೆಕ್ಟ್ ಫೈಲ್ ನ ಬಂದಿದೆ. ಇವಾಗ ನಾನು ಏನ್ ಮಾಡಬೇಕು, ಬ್ಯಾಕ್ ಗ್ರೌಂಡ್ಗೆ ನಾನು ಹೇಳಿದಾಗೆ ನಿಮ್ಗೆ ಇಲ್ಲಿ ಮೀಡಿಯಾ ಅಂತ ಇದೆಯಲ್ಲ, ಈ ಮೀಡಿಯಾ ಜಾಗದಲ್ಲಿ ನೀವು ಆಲ್ರೆಡಿ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗಿರೋ ಅಂತ ಫೋಟೋನ ತಗೊಳ್ಬೇಕು. ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡಿರೋಂಥ ಕೆಲವೊಂದು ಫೋಟೋಗಳನ್ನ. ಸೊ ಆಗಿಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಯಾವುದೋ ಒಂದು ಫೋಟೋ ಹಾಕ್ಬಿಟ್ಟು ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡ್ಕೋಬಹುದು ಫ್ರೆಂಡ್ಸ್. ನಾನೇನು ಮಾಡ್ತೀನಿ, ಯಾವುದೋ ಒಂದು ಫೋಟೋ ಹಾಕ್ಕೊಂತೀನಿ ಬ್ಲರ್ ಆಗಿರೋಂಥದ್ದು. ಸೊ ಈ ಫೋಟೋ ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ಟಿಕ್ ಕೊಡ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಈಗ ನಾನೇನು ಮಾಡ್ತೀನಿ, ಈ ಸ್ಟಿಲ್ ಆಗಿರಂಗೆ ಅಂದ್ರೆ ಯಾವ ಕಡೆಗೂ ಮೂವ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಮಾರ್ಕ್ ಕ್ಲಿಕ್ ಮಾಡ್ತೀನಿ, ಇದನ್ನು ಕ್ಲಿಕ್ ಮಾಡ್ಕೊತೀನಿ. ಈಗ ಒಂದು ಸ್ಟಿಲ್ ಆಗಿದೆ, ಟಿಕ್ ಮಾರ್ಕ್ ಕೊಟ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈ ಫೋಟೋನ ಸ್ಟಿಲ್ ಆಗಿದೆ. ಸೊ ಮತ್ತೆ ನಾನೇನು ಮಾಡ್ತೀನಿ, ಇಲ್ಲಿ ಲೇಯರ್ ಅಂತ ಇದೆ. ಸೊ ಇಲ್ಲಿ ಮೀಡಿಯಾಗೆ ಹೋಗ್ತೀನಿ. ಸೊ ಮೀಡಿಯಾಗೆ ಹೋಗ್ಬಿಟ್ಟು ನಾನೇನು ಮಾಡ್ತೀನಿ, ಅಲ್ಲಿ ನಾವು ಗ್ರೀನ್ ಕಲರ್ ಬ್ಯಾಕ್ ಗ್ರೌಂಡು ಇಲ್ಲ ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ತಗೊಳ್ಬೇಕು ಅಂತ ಹೇಳಿದ್ನಲ್ಲ ನಾನು, ಆ ವಿಡಿಯೋನ ತಗೊಳ್ತೀನಿ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಸೊ ಇದನ್ನ ನಾನೇನು ಮಾಡ್ತೀನಿ, ನಾನು ಹೆಂಗ್ ಬೇಕೋ ಹಂಗೆ ರೊಟೇಷನ್ ಮಾಡಿಕೊಂಡು ಜೂಮ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ಬಂದಿದೆಯಲ್ಲ, ಈಗ ನಾನು ಫುಟೇಜ್ ಅನ್ನ ತಗೊಂಡಿದ್ದೀನಿ. ಇದಕ್ಕೆ ನಾನೇನು ಮಾಡ್ತೀನಿ, ಕ್ರೋಮಾ ಕೀಯನ್ನು ಯೂಸ್ ಮಾಡ್ತೀನಿ. ಸೊ ಕೆಳಗಿದೆ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಈಗ ಸೆಲೆಕ್ಟ್ ಮಾಡಿದ್ರೆ ರೈಟ್ ಸೈಡ್ ಆಪ್ಷನ್ಸ್ ಬಂತು, ಇಲ್ಲಿ ಕ್ರೋಮಾ ಕೀ ಅಂತ ಇದೆ. ಸೊ ಕ್ರೋಮಾ ಕೀ ಕಿತ್ತಿದ್ದಾಗೇನೆ, ಸೊ ಫ್ರೆಂಡ್ಸ್ ನೋಡ್ರಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದಂಗೆ ಆಟೋಮೆಟಿಕ್ ಆಗಿ ನನಗೆ ಸೆಲೆಕ್ಟಿಂಗ್ ಅನ್ನೋದಾಯ್ತು. ಬ್ಯಾಕ್ ಗ್ರೌಂಡ್ ಗ್ರೀನ್ ಕಲರ್ ಇದ್ದಿದ್ದು ಎಗ್ರೋಯ್ತು. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಈಗ ಗ್ರೀನ್ ಇದೆ. ಇದು ಓದ್ತಾ ಇದ್ದಂಗೆ ಏನಾಯ್ತು, ಆಟೋಮೆಟಿಕ್ ಗ್ರೀನ್ ಕಲರ್ ಸಿಂಗಲ್ ಕಲರ್ ಯಾವ್ದಿರುತ್ತೋ ಅದು ಹೋಗ್ಬಿಡುತ್ತೆ. ಗ್ರೀನ್ ಇದ್ರೆ ಗ್ರೀನ್ ಹೋಗುತ್ತೆ. ಆಗಿಲ್ಲ ಬೇರೆ ಕಲರ್ ಇದೆ ಅಂದ್ರೆ ಈ ಬಟನ್ ಒತ್ತಿದ ತಕ್ಷಣ ನೀವು ಯಾವ ಕಲರ್ ಬ್ಯಾಕ್ ಗ್ರೌಂಡ್ ರೆಡ್, ವೈಟ್, ಯಾವ್ದು ಯೆಲ್ಲೋನು, ಯಾವ್ದು ನೀವು ರೆಕಾರ್ಡ್ ಮಾಡಿರ್ತೀರೋ ನೀವು ರೆಕಾರ್ಡ್ ಮಾಡುವಾಗ ಬ್ಯಾಕ್ ಗ್ರೌಂಡ್ ಅಂದ್ರೆ ನೀವು ಗೋಡೆಗೆ ನಾನು ಹೇಳದ್ನಲ್ಲ
ಗ್ರೀನ್ ಇಲ್ಲ ಅಂದ್ರೇನೆ ಬೇರೆ ಎಲ್ಲೋ ಇತ್ತು, ಅವಾಗ ನೀವು ಆದಷ್ಟು ಆಲ್ಮೋಸ್ಟ್ ನಿಮ್ಮ ಬಟ್ಟೆಗಳಲ್ಲಿ ಆ ಯೆಲ್ಲೋ ಕಲರ್ ಬಟ್ಟೆಗಳನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಎಲ್ಲೋ ಅದು ಗ್ರೀನ್ ತೆಗಿಯುವಾಗ ಹೊಂಟೋಗ್ಬಿಡುತ್ತೆ. ಅದಕ್ಕಾಗಿ ಅಂತ ಬಟ್ಟೆನ ನಾವು ಯೂಸ್ ಮಾಡಬಾರ್ದು. ಯಾಕೆಂದ್ರೆ ಗ್ರೀನ್ ಎಲ್ಲರೂ ಹೇಳ್ತಾರೆ ಅಂದ್ರೆ ಆಲ್ಮೋಸ್ಟ್ ಗ್ರೀನ್ ಕಲರ್ ಜಾಸ್ತಿ ಯಾರು ಯೂಸ್ ಮಾಡಲ್ಲ. ಸೊ ಅದಕ್ಕಾಗಿ ಬ್ಯಾಕ್ ಗ್ರೌಂಡ್ಗೆ ಗ್ರೀನ್ ಉಪಯೋಗಿಸ್ತಾರೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ನನ್ನ ಬ್ಯಾಕ್ ಗ್ರೌಂಡ್ ಆಟೋಮೆಟಿಕ್ ಆಗಿದೆ. ಈಗೇನ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಇಲ್ಲಿ ಕ್ರೋಮಾ ಕೀನಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೆಂಗ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ನಾನೇನು ಮಾಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ. ಸೊ ಈಗ ನೋಡ್ಬೋದು ನೀವೀಗ ಇದನ್ನ ಪ್ಲೇ ಮಾಡ್ತೀನಿ, ಎಷ್ಟು ಪ್ಲೇ ಆಗ್ತಿದೆ, ಬ್ಯಾಕ್ ಗ್ರೌಂಡ್ ಫುಲ್ ಬ್ಲರ್ ಆಗಿದೆ. ಈ ರೀತಿ ನೀವು ಡಸ್ಟ್ ಮಾಶ್ ವಿಡಿಯೋಗಳಿಗೆ ಆಟೋಮೆಟಿಕ್ ಬ್ಯಾಕ್ ಗ್ರೌಂಡ್ ಫುಲ್ ಬ್ಲರ್ ಮಾಡ್ಬಿಟ್ಟು ವಿಡಿಯೋಗಳನ್ನ ರೆಕಾರ್ಡ್ ಮಾಡಬಹುದು ಫ್ರೆಂಡ್ಸ್. ಈಗ ನಾನೇನ್ ಮಾಡ್ತೀನಿ, ಇಷ್ಟು ರೆಕಾರ್ಡ್ ಆಗಿದೆ, ಇದನ್ನ ಎಕ್ಸ್ಪೋರ್ಟ್ ಕೊಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಆಡಿಯೋ ಯಾಕೆ ತೋರಿಸ್ತಾ ಇಲ್ಲ ಅಂದ್ರೆ ಕಾಪಿರೈಟ್ ಬರುವಂತ ಚಾನ್ಸಸ್ ಇರೋದ್ರಿಂದ ನನ್ನ ಆಡಿಯೋ ನಿಮ್ಗೆ ಹಾಕ್ತಾ ಇಲ್ಲ. ಸೊ ಇಷ್ಟು ಬಂತು, ಬ್ಯಾಕ್ ಬಂದೆ, ಮತ್ತೆ ಈಗ ಬಂದಿದಂತ ಪ್ರಾಜೆಕ್ಟ್ ಇದು ಶೇರ್ ಕೊಡ್ತೀನಿ. ಶೇರ್ ಎಸ್ ಎಕ್ಸ್ಪೋರ್ಟ್, ಇಲ್ಲಿ ನಾವು ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡ್ಕೊತೀನಿ. ಸೊ ಎಕ್ಸ್ಪೋರ್ಟಿಂಗ್ ಅನ್ನೋದು ಪ್ರಾಜೆಕ್ಟ್ ಅನ್ನೋದು ಎಕ್ಸ್ಪೋರ್ಟ್ ಆಗ್ತಿದೆ. ಸೊ ಎಕ್ಸ್ಪೋರ್ಟ್ ಆಗ್ತಿದ್ದಾಗೆ ನಮ್ಗೆ ರೆಡಿ ಆಗ್ಬಿಡುತ್ತೆ. ಅದನ್ನ ನಮ್ಗೆ ಟಿಕ್ ಟಾಕ್, ಸೋಷಿಯಲ್ ಮೀಡಿಯಾ ಎಲ್ಲಿ ಬೇಕಾದ್ರೆ ಅಲ್ಲಿ ಶೇರ್ ಮಾಡ್ಕೋಬಹುದು. ಮೊಬೈಲ್ ಸ್ಕ್ರೀನ್ ನಲ್ಲಿ ನಮ್ಗೆ ಯಾವ ತರ ಬೇಕು ಆ ತರ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾವು ಮಾಡಿರೋಂಥ ವಿಡಿಯೋ ಎಕ್ಸ್ಪೋರ್ಟ್ ಆಗಿದೆ. ಸೊ ನಾನೇನ್ ಮಾಡ್ತೀನಿ, ಮತ್ತೆ ನಮ್ಮ ಗ್ಯಾಲರಿ ಓಪನ್ ಮಾಡ್ಕೊತೀನಿ. ಈಗ ನಾವು ಎಕ್ಸ್ಪೋರ್ಟ್ ಮಾಡಿದ್ವಲ್ಲ, ಇದನ್ನ ಎಕ್ಸ್ಪೋರ್ಟ್ಸ್ ಬಂದಿದೆ. ಸೊ ನೋಡಿ ಫ್ರೆಂಡ್ಸ್, ಸೊ ನೋಡ್ತಾ ಇದ್ದೀರಲ್ಲ, ಬ್ಯಾಕ್ ಗ್ರೌಂಡ್ ಎಷ್ಟು ನ್ಯಾಚುರಲ್ ಆಗಿ ಬ್ಲರ್ ಆಗಿ ಫುಲ್ ಏನೂ ಇಲ್ಲ, ಫುಲ್ ಬ್ಲರ್ ಆಗ್ಬಿಟ್ಟಿದೆ. ನಿಮಗೆ ತೋರಿಸೋದು ಸಿಂಪಲ್ ಆಗಿ ಮಾಡಿದ್ದೀನಿ. ಒಂದು ಸ್ವಲ್ಪ ಇನ್ನೂ ಅಡ್ಜಸ್ಟ್ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಇದಾಗ್ತಿದ್ದಂಗೆ ಅವಾಗಲೇ ನಾನು ಮಾಡಿದಂಥ ಇನ್ನೊಂದು ವಿಡಿಯೋ ಇದು. ಸೊ ಇದೊಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡಿದ್ದೆ. ಸೊ ಈ ರೀತಿ ನಿಮ್ಗೆ ಯಾವ ತರ ಬೇಕು ಆ ತರ ಬ್ಯಾಕ್ ಗ್ರೌಂಡ್ ಯಾವ ತರ ನ್ಯಾಚುರಲ್ ಹಾಕೊಂತೀರಾ ಆ ರೀತಿ ನಿಮ್ಗೆ ಇನ್ನೂ ಬ್ಲರ್ ಆಗುತ್ತೆ, ಅಮೇಸಿಂಗ್ ಆಗಿ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ತಿಳಿಸ್ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ಪ್ರತಿಯೊಬ್ಬರು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹೊಸಬ್ರು ನೋಡೋದಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.